ಓಕೆ, ಬಿಗ್ ಬಾಸ್ ಮನೆಗೆ ಆಪರ್ಚುನಿಟಿ ಬಂತು, ಬಿಗ್ ಬಾಸ್ ಮನೆಗೆ ಕೂಡ ಹೋಗಿದ್ರಿ. ಸೊ ಅಲ್ಲಿ ಕಳೆದ ಕ್ಷಣಗಳನ್ನ ಹಂಚ್ಕೊಳ್ಳೋದಾದ್ರೆ ಒಂದು ಲೈನ್ ಹಂಚ್ಕೊಳ್ಳೋದಾದ್ರೆ. ಅಯ್ಯೋ, ಆ ಮನೆಯಲ್ಲಿ ದುಃಖ ಇತ್ತು, ಸುಖ ಇತ್ತು, ನಗು ಇತ್ತು, ಖುಷಿ ಇತ್ತು, ಹೊಟ್ಟೆ ಕಿಚ್ಚು ಇತ್ತು, ಓಕೆ, ಮತ್ತೆ ಅಹಂಕಾರ ಕೂಡ ಇತ್ತು, ಮತ್ತೆ ಎಲ್ಲ ಇತ್ತು. ಬಟ್ ಆದ್ರೂ ಕೂಡ ಅದೇ ಒಂದು ಮನೆ ಇತ್ತು. ಅಂದ್ರೆ ಆ ಮನೆಯಲ್ಲಿ ಅದೇ ಎಲ್ಲ ಕ್ವಾಲಿಟೀಸ್ ಆಬ್ವಿಯಸ್ಲಿ ಇರುತ್ತೆ ಅಲ್ವಾ. ಸೊ ಅದೇ ಎಲ್ಲ ಕ್ವಾಲಿಟೀಸ್ ಇದ್ರೆ ಕೂಡ ಇದೇ ಎಲ್ಲ ಸಿಚುವೇಶನ್ ಎಂಜಾಯ್ ಮಾಡಿದ್ದೀನಿ ನಾನು. ಸಿಟ್ಟು ಬಂದ್ರೆ ಕೂಡ ಅದೇ ಒಂದು ಸಿಚುವೇಶನ್ ಎಂಜಾಯ್ ಮಾಡಿದ್ದೀನಿ. ಖುಷಿದು ಒಂದು ಶ್ರಣ ಇರುವಾಗ ಅದೇ ಕೂಡ ಎಂಜಾಯ್ ಮಾಡಿದ್ದೀನಿ. ಸೊ ಎಲ್ಲ ಸಿಚುವೇಶನ್ ಎಂಜಾಯ್ ಮಾಡಿ, ಗಲಾಟೆ ಕೂಡ ಎಂಜಾಯ್ ಮಾಡಿದ್ದೀನಿ. ತುಂಬಾ ಮಜಾ ಆಗಿದೆ ಗಲಾಟೆ ಮಾಡಿ 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 ಮಾಡಿ. ಅಷ್ಟು ಗಲಾಟೆ ಮಾಡ್ಲಿಲ್ಲ ಹೊರಗೆ, ನಾನು ಫಸ್ಟ್ ಟೈಮ್ ಅಷ್ಟು ಗಲಾಟೆ ಮಾಡಿದ್ದೀನಿ. ನನ್ಗೆ ಕೂಡ ಯಾವಾಗ ಫೀಲ್ ಆಯ್ತು, ನಾನು ಇಷ್ಟು ದೊಡ್ಡ ಗಲಾಟೆ ಕೂಡ ಅಲ್ವಾ. ಅಂದ್ರೆ ಯಾವಾಗ ನಿಮ್ಗೆ ಎಂತ ಅನ್ಸುತ್ತೆ ಅಂದ್ರೆ, ನೀವ್ ಆಕ್ಚುಲಿ ನಾನು ಗೇಮ್ಸ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಮಾಡಿದ್ರೇನೆ ನಮ್ಗೆ ಗೊತ್ತಾಗುತ್ತೋ, ಓ ನೀವು ಗೇಮ್ ಅಲ್ಲಿ ಕೂಡ ಹುಷಾರಿದ್ದೀಯಾ ಅಂತ. ನಾವ್ ಯಾವಾಗ ಎಂತ ಅನ್ಕೊಳ್ಳುದು, ಬೇಡ ಮಾರೆ ಆಗುತ್ತಾ ನಮ್ಗೆ, ಹಾಗೆ ಮಾಡಿ ಥಿಂಕ್ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ ಅಲ್ವಾ ನಾವು ಗೇಮ್ ಅಲ್ಲಿ ಹುಷಾರಿದ್ದೀವಿ ಅಂತ. ಯಾವಾಗ ಗೇಮ್ ಅಲ್ಲಿ ನಿಮ್ಗೆ ಗೊತ್ತುಂಟ, ಅದೇ ಎಂತ ಫ್ಲಾಗ್ ತಗೊಳ್ಬೇಕಿತ್ತು. ನಾನು ಅನ್ಕೊಳ್ಳುದು ಅವರ ಕಾಲು ಇಷ್ಟು ದೊಡ್ಡ ಉಂಟು ರಾಶಿಕಾ ಅವರು. ನಾನು ಎಂತ ಅನ್ಕೊಳ್ಳಿದ್ದೀನಿ, ಅವರ ಒಂದು ಕಾಲು ಅಲ್ಲಿ ಪಿಕಪ್ ಮಾಡ್ತಾರೆ, ಅದೇ ಫ್ಲಾಗ್ ತಗೊಳ್ಬಿಡ್ತಾರೆ. ಅವರು ಒಂದು ಹಾಕಿದ್ರೆ ನನ್ನ ಮೂರು ಸತಿ ಹೋಗ್ಬೇಕು ನಾನು. ಸೊ ಆಗಲ್ಲಪ್ಪ ಅಂತ ಹೇಳಿ ಸುಮ್ನೆ ನಾನು, ಬಟ್ ಇಲ್ಲ, ನಾನು ಟ್ರೈ ಮಾಡಿ, ನಾನು ಫಸ್ಟ್ 3 ಸತಿ ನಾನು ಫಸ್ಟ್ ತಗೊಳ್ಳುವಾಗ ನೋಡಿ, ನಾನು ಟ್ರೈ ಮಾಡಿದ್ರೇನೆ ನನ್ಗೆ ಗೊತ್ತಾಯ್ತಲ್ವಾ, ಓ ನಾನು ಇದ್ರಲ್ಲಿ ಹುಷಾರಿದ್ದೀನಿ. ಸೊ ಅದಕ್ಕೆ ಲೈಫಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು. ವಿನಿಂಗ್ ಲೂಸಿಂಗ್ ಡಸಂಟ್ ಮ್ಯಾಟರ್. ಪಾರ್ಟಿಸಿಪೇಟ್ ಮಾಡ ನಂತರನೇ ನಮ್ಗೆ ಗೊತ್ತಾಗುತ್ತೆ, ಓ ಹುಷಾರಿದ್ಯಾ ಅಂತ. ಇವಾಗ ಗಲಾಟೆ ಮಾಡುವಾಗ, ಓ ರಕ್ಷಿತಾ ಗಲಾಟೆಯಲ್ಲಿ ಸ್ವಲ್ಪ ಹುಷಾರಿದ್ಯಾ ರಕ್ಷಿತಾ, ಹುಷಾರಂತ ನಾನು ನನ್ಗೆ ಹೊಗಳುದಲ್ಲ, ನಾನು ಜಸ್ಟ್ ನಿಮ್ಗೆ ಹೇಳುದು. ಅಂದ್ರೆ ನೀವು ಮ್ಯಾನೇಜ್ ಮಾಡ್ಬೋದು ರಕ್ಷಿತಾ, ಗಲಾಟೆಯಲ್ಲಿ ಮ್ಯಾನೇಜ್ ಮಾಡ್ಬೋದು. ಬಟ್ ಅದೇ ನಾನು ಇದೇನೆ ಮಾಡ್ಲಿಲ್ಲ ಅಂದ್ರೆ, ನನ್ನ ಮನಸ್ಸಿಂದ ಇದೇನೆ ಹೊರಗೆ ತಕೊಳ್ಳಿಲ್ಲ ಅಂದ್ರೆ ನನ್ಗೆ ಗೊತ್ತಾಗ್ತಾ ಇತ್ತ. ನೀವೇ ಹೇಳಿದ್ರಿ, ಇವೆಲ್ಲ ಮಾತುಗಳನ್ನ ಹೋಲಿಸ್ಕೊಂಡು ಆಕ್ಟಿಂಗ್ ರಾಣಿ ಅಂತ ಕರೆದ್ರೆ ತಪ್ಪಾಗಲ್ಲ ಅನ್ಸುತ್ತೆ ರಕ್ಷಿತಾ ಅವ್ರನ್ನ. ಏನಾದ್ರೂ ಒಂದು ವಿಷಯಕ್ಕೆ ಇವಾಗ ಆಕ್ಟ್ ಮಾಡಿ ತೋರಿಸ್ಬೇಕು. ಇವಾಗ ನಮಗೆ ಗಲಾಟೆ ಮಾಡೋದಾದ್ರೆ ಯಾವ ರೀತಿ ಗಲಾಟೆ ಮಾಡ್ತಾರೆ ರಕ್ಷಿತಾ ಅವರು? ಇಲ್ಲಪ್ಪ ಹಾಗೆ ಅಂತ ನನ್ಗೆ ಸತ್ಯ ಹೇಳ್ತೀನಿ, ನಾಟಕ ಆಕ್ಟಿಂಗ್ ಮಾಡ್ಲಿಕ್ಕೆ ನನ್ಗೆ ಬರಲ್ಲ ಆಕ್ಚುಲಿ. ನಾನು ಇವತ್ತೇ ನಾನು ಹೇಳ್ಬಿಡ್ತೀನಿ, ಮತ್ತೊಂದ್ಸತಿ ಹೇಳ್ತೀರಿ ನಿನ್ನ ತುಂಬಾ ಇಷ್ಟ ಆಯ್ತು ಮತ್ತೊಂದ್ಸತಿ ಮಾಡ್ತೀಯ, ನಾನು ಮಾಡಲ್ಲ. ಯಾಕೆಂದ್ರೆ ಇದೇ ಆಗುದು ನ್ಯಾಚುರಲ್ ಅಲ್ಲಿ. ಮತ್ತೊಂದು ಸತಿ ಹೇಳಿದ್ರೆ ಅದೇ ಆಕ್ಟಿಂಗ್ ನನ್ಗೆ ಸತ್ಯ ನನ್ಗೆ ಇಷ್ಟನೇ ಇಲ್ಲ, ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಹಂಗಿದ್ರೆ ಇವಾಗ ಏನಾದ್ರು ಆಪರ್ಚುನಿಟಿಗಳು ಬಂದ್ರೆ ಮಾಡಲ್ವಾ? ಏನು ಆಬ್ವಿಯಸ್ಲಿ ಆಪರ್ಚುನಿಟಿ ನನ್ಗೆ ನನ್ನ ಕ್ಯಾರೆಕ್ಟರ್ ಹಾಗೇನೆ ಇದ್ರೆ ನಾನು ಮಾಡ್ತೀನಿ. ಯಾಕೆಂದ್ರೆ ಅಲ್ಲಿ ನನ್ಗೆ ಜಾಸ್ತಿ ಆಕ್ಟಿಂಗ್ ಮಾಡ್ಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ ಅಲ್ವಾ. ಬಟ್ ಎಲ್ಲ ನಾವು ಕಲಿಬೇಕು. ಟೀಕೆ ಲೈಫ್ ಅಲ್ಲಿ ನಾವು ಎಂತ ಆಗಲ್ಲ, ಮಾಡಲ್ಲ, ಬೇಡ, ನನ್ಗೆ ಇಂಟ್ರೆಸ್ಟ್ ಹಾಗೆ ಇಲ್ಲ ಅಂತಲ್ಲ, ಬಟ್ ಎಲ್ಲ ನಮ್ಗೆ ಬರ್ಬೇಕು, ಮಾಡ್ಬೇಕು. ಸೊ ಆಬ್ವಿಯಸ್ಲಿ ನನ್ಗೆ ಚಾನ್ಸ್ ಸಿಕ್ಕಿದ್ರೆ ನಾನು ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ. ಎಸ್. ಈಗ ಹಂಗಿದ್ರೆ ಇವಾಗ ಮಾಡಲ್ಲ ಅಂತನಾ? ಇಲ್ಲ, ಇವಾಗ ಎಂತ ನೀವು ಡೈರೆಕ್ಟರಾ? ಡೈರೆಕ್ಟರ್ ಅವರು ಹೇಳಿದ್ರೆ ನಾನು ಮಾಡ್ತೀನಿ. ಮುಂದಕ್ಕಾಗೋಣ ಅಂತ ನಿಮ್ಮ ಒಂದು ಸಿನಿಮಾಗೆ? ಹಾಗೆ ಅಂತ ಇಲ್ಲ. ಎಸ್. ಒಂದಷ್ಟು ನಾನು ಟ್ರೋಲ್ ಆಗಿರೋ ಪಾಯಿಂಟ್ಸ್ ಗಳನ್ನ ಒಂದ್ ಸ್ವಲ್ಪ ತಗೊಂಡಿದ್ದೀನಿ, ಅದನ್ನ ಕೇಳಲ್ಲ ನಾನು. ಎಸ್. ಗಿಲ್ಲಿ ಬಗ್ಗೆ ಇರುತ್ತೆ ಇದೊಂದ್ 4 ಕ್ವಶನ್, ಆಯ್ತಾ? ಒಂದಷ್ಟು ಟ್ರೋಲ್ ಆಗಿದ್ದು ಆ ಕ್ವಶನ್ಸ್ ಗಳನ್ನೇ ತಗೊಂಡಿದ್ದೀನಿ. ಗಿಲ್ಲಿನ ಮದ್ವೆ ಆಗೋಕೆ ರಕ್ಷಿತಾ ಅವರು ರೆಡಿ ಇದಾರಂತೆ, ಹೌದಾ? ಎಲ್ಲಿ ಬಂತು ಅದು? ಅದೊಂದು ಟ್ರೋಲ್ ಪೇಜ್ ಅಲ್ಲಿ ಬಂದಿತ್ತು. ಅಂದ್ರೆ ಅವ್ರೇ ಹಾಕಿದ್ರು, ಅದೇ ಪೋಸ್ಟ್ ಹಾಕಿದ್ರು. ಮದ್ವೆ ಪಡ್ಲಿಕ್ಕೆ ಇವಾಗ ನಾನು ಮದ್ವೆ ವಿಚಾರ ಎಂತ ಥಿಂಕ್ ಮಾಡ್ಲಿಲ್ಲ ಅಲ್ವಾ. ಯಾವಾಗ ಮದ್ವೆ ವಿಚಾರದಲ್ಲಿ ಥಿಂಕ್ ಮಾಡಿದ್ರೆ ಆ ಟೈಮಲ್ಲಿ ಇದ್ರೆ ಕೇಳ್ತೀನಿ. ಕೇಳ್ತೀರಾ? ಎಸ್. ಯಾಕೆ ಇಷ್ಟ ಗಿಲ್ಲಿ ಅಂದ್ರೆ ಅಂತ? ನಾನು ನಿಮ್ಗೆ ಇವಾಗ ಕ್ವಾಲಿಟೀಸ್ ಎಲ್ಲ ಹೇಳಿದೀನಿ, ಗೊತ್ತುಂಟಾ? ಅವರ ಹತ್ರ ಇದೇ ಉಂಟು, ಬಟ್ ಅದೇ ಎಲ್ಲ ಕೂಡ ಉಂಟು, ಯಾವ್ದು ನನ್ಗೆ ಬೇಡ ಅದೇ ಕೂಡ ಇದೆ. ಬಟ್ ಒಳ್ಳೆ ಹುಡುಗ. ಓಕೆ. ಗಿಲ್ಲಿಗೋಸ್ಕರ ಯಾವ್ದಾದ್ರು ಒಂದ್ ಸಾಂಗ್ ಹೇಳೋದಾದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅವರಿಗೋಸ್ಕರ? ಸೇವಂತಿಗೆ. ಹೇಳಿ. ನನಗೆ ಬರುವುದೇ ಅದೇ. ನಾನು ಇಲ್ಲ, ಜಸ್ಟ್ ನೀವು ಇದೇ ಮಾಡ್ಲಿಕ್ಕೆ ಹೇಳಿದ್ದೀರಲ್ವಾ ಅಷ್ಟೇ. ಓಕೆ, 1-2 ಲೈನ್ ಬೇಕಿದ್ರೆ ಹೇಳ್ಬೋದು. ಸೇವಂತಿಗೆ ಆಹಾ ಅಂತ ನೀವು ಬೀಟ್ ಕೊಡ್ಬೇಕು. ಹಾಗೆ ಇಂಟ್ರೆಸ್ಟ್ ಇರ್ಬೇಕು, ಗೊತ್ತುಂಟಾ? ನಾವು ಕೇಳುವ ತಕ್ಷಣ ಓಕೆ ಡನ್. ಆಕ್ಚುಲಿ ನಾನು ಕೂಡ ಹಂಗೇನೆ, ಎಂತ ಇದ್ರೆ ಇಂಟ್ರೆಸ್ಟೆಡ್ ಆಗಿ ಇರ್ಬೇಕು. ನೀವು ಆಕ್ಟಿವ್ ಇದ್ರೆ ನಾನು ಆಕ್ಟಿವ್, ಹಾಗೆ
ಓಕೆ. ಹ್ಮ್. ಸೇವಂತಿಯೇ ಆಹಾ ಸೇವಂತಿಯೇ ಆಹಾ ನನ್ನ ಸೇಯಲಿಯಲ್ಲಿ ಗಮ್ಮಂತಿಯೇ ಓ ಮಲ್ಲಿಗೆಗಿಂತ ಆ, ಬಲುಮಂತ ನೀನು ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು ಜನ್ಮ ಜನ್ಮದ ಪ್ರೀತಿಯೇ ಹ್ಮ್. ನನ್ನ ಮೆಚ್ಚಿನ ಹಾಡಿದು. ಎಸ್ ಸೂಪರ್. ಎಸ್ ಇನ್ನೊಂದಷ್ಟು ಜನ ಅಂತಾರೆ ಮಳವಳ್ಳಿ ಸೊಸೆ ರಕ್ಷಿತಾ ಶೆಟ್ಟಿ ಅವರು ಅಂತ ಹೇಳಿ, ಏನಂತೀರಾ? ಇಲ್ಲಪ್ಪ, ನಾನ್ ನಿಮ್ಗೆ ಒಂದು ಹೇಳ, ಈ ಪ್ರಪಂಚದಲ್ಲಿ ಲವರ್ ಬಿಟ್ಟು ಕೂಡ ಬೇರೆ ಕೂಡ ಸಂಬಂಧ ಇರುತ್ತಲ್ವಾ? ಹೌದು ಯಾವುದು? ಗೆಳೆಯ. ಗೆಳೆಯ. ಗೆಳೆಯದು ಸಂಬಂಧ ಕೂಡ ಇರುತ್ತೆ. ಆ ಗೆಳೆಯದು ಕೂಡ ಅಲ್ಲಿ ಪ್ರೀತಿ ಕೂಡ ಇರ್ಲಿಕ್ಕೆ ಚಾನ್ಸ್ ಉಂಟಲ್ವಾ? ಸೊ ಆ ಗೆಳೆಯಲ್ಲಿ ನನ್ಗೆ ತುಂಬಾ ಪ್ರೀತಿ ಉಂಟು, ಇಲ್ಲ ಅಂತ ಇಲ್ಲ. ನಾನು ತುಂಬಾ ಅವರಿಗೆ ಪ್ರೀತಿ ಮಾಡ್ತೀನಿ. ಗೆಳೆಯು ಹಾಗೆ ತುಂಬಾ ಪ್ರೀತಿ ಮಾಡ್ತೀನಿ. ಯಾಕೆಂದ್ರೆ ನಾನು ಯಾರಿಗೆ ಒಂದು ಅಕ್ಸೆಪ್ಟ್ ಮಾಡಿದ್ರೆ ಮನಸ್ಸಲ್ಲಿ ಅಕ್ಸೆಪ್ಟ್ ಮಾಡುದು ಮಾಲು ಅಣ್ಣ ಆಗ್ಲಿ, ರಘು ಅಣ್ಣ ಆಗ್ಲಿ, ಗಿಲಿ ಅವರು ಆಗ್ಲಿ, ಸೂರಜ್ ಅಣ್ಣ ಆಗ್ಲಿ, ಅಜ್ಜಿ ಅಂದ್ರೆ ಅಶ್ವಿನಿ ಮ್ಯಾಮ್, ನನ್ನ ದೊಡ್ಡಮ್ಮ ಹಾಗೆ, ನನ್ನ ಜಾನ್ವಿ ಅಕ್ಕ ಚಿಕ್ಕಮ್ಮ ಹಾಗೆ, ಎಲ್ಲರಿಗೆ ಅಂದ್ರೆ ಪ್ರೀತಿ, ಎಲ್ಲರ ಮೇಲೆ ಪ್ರೀತಿ ಉಂಟು. ಧ್ರುವ ಅಂತ ಅಣ್ಣ ಮೇಲೆ ಅಣ್ಣ. ಎಸ್ ಅದನ್ನ ಬಿಟ್ಟು ಇವಾಗ ಯಾವ್ದಾದ್ರು ಒಂದ್ ಸಿನಿಮಾ ಬಂತು ಅನ್ಕೊಳ್ಳಿ, ಇವಾಗ ಗಿಲ್ಲಿ ನೀವು ಕಾವ್ಯ Obvious, ಟ್ರಯಾಂಗಲ್ ಲವ್ ಸ್ಟೋರಿ ಆಯ್ತಾ ಬಂತು ಅಂದ್ರೆ ಮಾಡ್ತೀರಾ? ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಬಟ್ ಟ್ರಯಾಂಗಲ್ ಅಲ್ಲಿ ಹೀರೋಯಿನ್ ಯಾರು? ಇವಾಗ ನೀವು ಆಗಿರ್ಬೋದು, ಕಾವ್ಯನೂ ಆಗಿರ್ಬೋದು. ಮಾಡಲ್ವಾ? ನಾನು ಅದೇ ಟ್ರಯಾಂಗಲ್ ಕನ್ಸಿಡರ್ಡೇ ಮಾಡಲ್ಲ. ಅದೇ ಒಂದು ಜಸ್ಟ್ ಸ್ಟ್ರೇಟ್ ಲೈನ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು ಮತ್ತೆ ಗಿಲ್ಲಿ. ನಮ್ಮ ಲೈನ್ ಅಲ್ಲಿ ಯಾರು ಮಧ್ಯದಲ್ಲಿ ಇಲ್ಲ. ಇಲ್ಲ ಅಂತೀರಾ? ಎಸ್ ನಿಮ್ಗೆ ಮತ್ತೆ ಗಿಲ್ಲಿಗೆ ಅಂತಾನೆ ಸಿನಿಮಾ ಬಂತು ಅಂದ್ರೆ ಯಾವ ಸ್ಟೋರಿನ ಸೆಲೆಕ್ಟ್ ಮಾಡ್ಕೋತೀರಾ? ಯಾವ್ದು ಸ್ಟೋರೀಸ್? ನನ್ಗೆ ಕೂಡ ಅವ್ರ ಹಾಗೇನೆ ಒಂದು ಕ್ಯಾರೆಕ್ಟರ್ ಬೇಕು, ನನ್ನ ಒಂದು ಕ್ಯಾರೆಕ್ಟರ್ ಹಾಗೇನೆ ಒಂದು ಸೇಮ್ ಕ್ಯಾರೆಕ್ಟರ್ ಪಿಕ್ಚರ್ ಸಿಕ್ಕಿದ್ರೆ ಮಾಡ್ತೀರಾ? ಓಕೆ. ಎಸ್ ಗಿಲ್ಲಿ ಒಂದ್ ವೇಳೆ ಮದ್ವೆ ಆದ್ರೆ ಅವ್ರಿಗೆ ಯಾವ ತರ ಹುಡುಗಿ ಸಿಗ್ಬೇಕು ಅಂತ ನೀವ್ ಅನ್ಕೊಂಡಿದೀರಾ? ಅವ್ರಿಗೆನಾ? ಅವರಿಗೆ ಹೇಗೆ ಇರ್ಬೇಕು ಗೊತ್ತುಂಟ ಒಂದು ಹುಡುಗಿ ಅಂದ್ರೆ, ಅವರಿಗೆ ಆಕ್ಚುಲಿ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಗಿಲ್ಲಿ ಹೇಗ ಗೊತ್ತುಂಟಾ, ಅವರು ಎಂತ ಹಾಗೆ ಅಂತ ಜಾಸ್ತಿ ಯೋಚನೆ ಎಲ್ಲ ಅವರು ತುಂಬಾ ಹುಷಾರಿದ್ದಾರೆ. ಬಟ್ ಓಕೆ, ತುಂಬಾ ಹುಷಾರಿದ್ದಾರೆ, ಎಲ್ಲ ಗೊತ್ತುಂಟು. ಬಟ್ ಸಮ್ವೇರ್ ಅವರು ಹೇಗಂದ್ರೆ ತುಂಬಾ ಅಷ್ಟು ಎಲ್ಲ ಥಿಂಕ್ ಎಲ್ಲ ಮಾಡಲ್ಲ. ಯಾರು ಒಂದು ಅಂಡರ್ಸ್ಟ್ಯಾಂಡ್ ಮಾಡುವ ಜನ ಒಂದು ಬೇಕು. ಓಕೆ. ಮತ್ತೆ ಅವರಿಗೆ ಹೇಗ ಗೊತ್ತುಂಟಾ, ಮಧ್ಯದಲ್ಲಿ ತುಂಬಾ ಕ್ರೇವಿಂಗ್ಸ್ ಆಗುದು, ತಿನ್ಲಿಕ್ಕೆ ತುಂಬಾ ಕ್ರೇವಿಂಗ್ಸ್ ಆಗುದು. ಸೊ ಯಾರು ಒಂದು ಹುಡುಗಿ ಅವರಿಗೆ ಒಂದು ಕೇಳಿ ಅಂದ್ರೆ ನಿಮ್ಗೆ ಇವಾಗ ಎಂತ ತಿನ್ಲಿಕ್ಕೆ ಉಂಟಾ, ಇವಾಗ ಎಂತ ತಿನ್ಲಿಕ್ಕೆ ಉಂಟಾ ಅಂತ ಹೇಳುವ ಒಂದು ಬೇಕು. ಯಾಕಂದ್ರೆ ಅವ್ರಿಗೆ ತಿನ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್. ಅವರಿಗೆ ಮೊಟ್ಟೆ ಎಲ್ಲ ಆಗ್ಲಿ, ಮಟನ್ ಅಲ್ಲಿ ಅವರು ಸೂಪರ್ ಕುಕ್ ಇರ್ಬೇಕು. ಓಕೆ. ಮತ್ತೆ ಅವರು ಅವರ ಬಟ್ಟೆಯಲ್ಲಿ ಸ್ವಲ್ಪ ಹೆಲ್ಪಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೇಕು. ಓಕೆ. ಸ್ವಲ್ಪ ನೀವು ಅದೇ ಹಾಕೋ, ಇದೇ ಹಾಕೋ, ಅದೇ ಶೂಸ್ ಹಾಕೋ, ಅದೇ ಮೇಲೆ ಸೂಟ್ ಆಗುತ್ತೆ ಅಂತ ಹೇಳುವ ಒಂದು ಜನ ಬೇಕು. ಯಾಕೆಂದ್ರೆ ಇಲ್ಲಿ ಅದೇ ಎಲ್ಲ ಮ್ಯಾಟರ್ ಮಾಡಲ್ಲ. ಬಟ್ ಅಂಡ್ ಅವರಿಗೆ ಡ್ರೆಸ್ಸಿಂಗ್ ಮಾಡು, ಅದೇ ಒಂದು ಅದೇ ಬಟ್ಟೆ ಹಾಕೋ, ಇದೇ ಬಟ್ಟೆ ಹಾಕೋ ಅಂತ ಆರ್ಡರ್ ಮಾಡಬಾರ್ದು. ಯಾಕಂದ್ರೆ ಗಿಲಿಗೆ ಕ್ಯಾಶುವಲ್ ಬಟ್ಟೆ ಹಾಕ್ಲಿಕ್ಕೆ ತುಂಬಾ ಇಷ್ಟ. ಚಡ್ಡಿಯಲ್ಲಿ ಚಿಕ್ಕ ಚಡ್ಡಿಯಲ್ಲಿ ಇರ್ತಾರೆ, ಟೀ ಶರ್ಟ್ ಅಲ್ಲಿ ಇರ್ತಾರೆ. ಅವರು ಯಾರು ಅವರಿಗೆ ಹೀಗೆ ಅನ್ಕೋಬಾರ್ದು, ನೀವು ಅದೇ ಹಾಕೋ, ಇದೇ ಹಾಕೋ, ಅಂದ್ರೆ ಚೆನ್ನಾಗಿ ಬಟ್ಟೆ ಅಂದ್ರೆ ಅವರು ಕಂಫರ್ಟೇಬಲ್ ಇಲ್ಲ ಆದ್ರೂ ಕೂಡ ಅವರು ಹೇಳ್ತಾರಲ್ವಾ ಇದೇ ಹಾಕೋ, ಅದೇ ಬೇಡ. ಬಿಕಾಸ್ ಅವರು ಅಕ್ಸೆಪ್ಟ್ ಮಾಡ್ಬೇಕು, ಅವರು ಹೇಗೆ ಇದ್ದಾರೆ ಹಂಗೇನೆ ಅವರು ಅಕ್ಸೆಪ್ಟ್ ಮಾಡ್ಬೇಕು. ಮತ್ತೆ ಅಂತಂದ್ರೆ ಮತ್ತೆ ಎಂತ ನೀವೇ ಹೇಳ್ಬೇಕು. ಮತ್ತೆ ಅವರು ಸ್ವಲ್ಪ ಮೂಡಿ ಪರ್ಸನ್. ಓಕೆ, ಸ್ವಲ್ಪ ಮೂಡಿ ಪರ್ಸನ್. ಸೊ ಅವರ ಮೂಡ್ ಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು. ಅಂಡ್ ಮತ್ತೆ ಅವರ ಕಾಮಿಡಿಗೆ ಸ್ಪೋರ್ಟಿವ್ ಆಗಿ ತಗೊಳ್ಬೇಕು. ಓಕೆ. ಅವಾಗ ಅವರು 10 ಜನ ಮುಂಚೆ ಇನ್ಸಲ್ಟ್ ಕೂಡ ಮಾಡ್ಬೋದು. ಬಟ್ ಹೆಂಡತಿ ಹೇಗೆ ಇರ್ಬೇಕು ಅಂದ್ರೆ, ಪರವಾಗಿಲ್ಲ, ನನ್ನ ಗಂಡ 10 ಜನಕ್ಕೆ ನಗ್ಗಲಿಗೋಸ್ಕರ ನನ್ಗೆ ಒಂದು ಇನ್ಸಲ್ಟ್ ಮಾಡಿದ್ರೆ ಕೂಡ ಪರವಾಗಿಲ್ಲ, ಒಂದು 10 ಜನ ನಗ್ತಾರೆ ಅಲ್ವಾ. ಸೊ ಅದೇ ಒಂದು ಸಾಕು ನನ್ಗೆ. ಅಂದ್ರೆ ಅವರಿಂದ ಬೇರೆಯವರಿಗೆ ಖುಷಿ ಸಿಕ್ಕಿದ್ರೆ ನನ್ಗೆ ಖುಷಿ ಅಲ್ವಾ. ಸೊ ಅವರ ಸಕ್ಸಸ್ ಇವರ ಸಕ್ಸಸ್ ಕೂಡ ಇರ್ಬೇಕು. ಅಂಡ್ ಗಿಲ್ಲಿ ಕಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಗಿಲ್ಲಿ ಕಂಡ್ರೆ ಅವರು ಒಳ್ಳೆ ಜನ ಅಷ್ಟೇ.
ಈಸ್ ಗುಡ್. ಎಸ್. ಗಿಲ್ಲಿ ಮೇಲೆ ಆಗಿದ್ದು ಕ್ರಶ್ ಅಥವಾ ಲವ್ ರಕ್ಷಿತಾ ಶೆಟ್ಟಿಗೆ? ಗಿಲ್ಲಿ ಮೇಲೆ ಆಗುದು ಒಂದು ಆ, ಎಂತ ಹೇಳುದು ಅಂದ್ರೆ ಫ್ರೆಂಡ್ಶಿಪ್, ಗೆಳೆತು, ವಂಶದ ಕುಡಿ ಹಾಗೆ. ಹಂಗ ಅಷ್ಟೇನಾ? ಎಸ್. ಗಿಲ್ಲಿ, ನೀವು, ರಘು, ಅಲ್ಲಿ ಕಾವ್ಯ ಇರ್ಬೇಕಾ ಬೇಡವಾ? ಇಲ್ಲ, ಬೇಡ. ಬೇಡ. ಯಾಕೆ? ಯಾಕೆಂದ್ರೆ ಹ್ಮ್ ಯಾಕೆಂದ್ರೆ ಆ, ಆ, ಯಾಕೆಂದ್ರೆ ಬೇಡ. ಬೇಡ ಅಂದ್ರೆ ಬೇಡನೆ. ಯಾಕೆ ಅದಕ್ಕೆ ಕ್ವಶನ್ ಇಲ್ಲ, ಅದಕ್ಕೆ ಉತ್ತರನೇ ಇಲ್ಲ. ಎಸ್. ಬಿಗ್ ಬಾಸ್ ಮನೆಯೊಳಗೂ ಅಷ್ಟೇ ನೀವು ಮತ್ತೆ ಗಿಲ್ಲಿ ತುಂಬಾ ಕಾಲ ಕಳೆಯಕ್ ಇಷ್ಟ ಪಡ್ತಾ ಇದ್ರಿ. ಯಾಕೆ ಅಷ್ಟೊಂದು ಇಷ್ಟ ಪಡ್ತಾ ಇದ್ರಿ ಅಂತ? ಹಾಗೆಂತ ಇಲ್ಲ, ಅಂದ್ರೆ ವೈಬ್ ಮ್ಯಾಚ್ ಆಗ್ತಾ ಇತ್ತು. ಕಂಫರ್ಟೇಬಲ್ ಜನ ಜೊತೆಗೆ ನೀವು ಎಷ್ಟು ಟೈಮ್ ಕೂಡ ಮಾತಾಡ್ಲಿಕ್ಕೆ ಇಷ್ಟ ಪಡ್ತೀರಲ್ವಾ ನೀವು. ಆ ಒಂದು ಜನ ಇದ್ರೆ ನಾವು ರಾತ್ರಿ ತನಕ ಮಾತಾಡ್ಬೋದು, ಬೆಳಿಗ್ಗೆ ತನಕ ಮಾತಾಡ್ಬೋದು. ನನ್ಗೆ ಹೇಗಂದ್ರೆ ಅವರು ನನ್ಗೆ ಹೇಳಿದ್ರೆ 2 ದಿವಸ ಕಂಟಿನ್ಯೂಸ್ ಅಂದ್ರೆ ಫುಲ್ ಟೈಮ್ ಮಾತಾಡಿದ್ರೆ ನಾನು ಆಲ್ವೇಸ್ ರೆಡಿ. ಬೇಕಿದ್ರೆ ನನ್ನ ನಿದ್ರೆ ಊಟ ಎಲ್ಲ ಬಿಟ್ಬಿಡ್ತೀರಿ, ಬಟ್ ಮಾತಾಡ್ತೀನಿ. ಎಸ್. ಗಿಲ್ಲಿ ಅವರು ನಿಮ್ಮನ್ನ ಮಂಡ್ಯ ಭಾಷೆಯಲ್ಲಿ ಮಾತಾಡ್ಸಿದ್ರು. ಹೌದು. ಮಂಡ್ಯ ಭಾಷೆ ಏನಾರು ಕಲ್ತ್ರ? 2 ಲೈನ್ ಬಿಡೋದಾದ್ರೆ? 2 ಲೈನ್. ಹೋಗವಿ ತಡಿ, ಒಂದೊಂದು ಹೇಳ್ತಾರೆ. ಹೋಗವಿ, ಮುದವಿ, ಏನವಿ, ಹಾ ಹೆಂಗದಿಯವಿ, ಹೆಂಗದಿಯವಿ, ತರ 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 ಕೆಟ್ಟ 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 ಮಾಡ್ತಾ ಇರ್ತಾರೆ. ಹೋಗೋ ಅಂತ ಹೇಳ್ತಾ ಇದ್ರು. ಎಸ್. ಒಂದ್ ವೇಳೆ ಗಿಲ್ಲಿಗೆ ನೀವು ಮತ್ತೆ ಕಾವ್ಯ ಇಬ್ರು ಪ್ರಪೋಸ್ ಮಾಡಿದ್ರೆ ಗಿಲ್ಲಿ ಯಾರ್ ಪ್ರಪೋಸಲ್ ಒಪ್ಕೋಬಹುದು ನಿಮ್ಮ ಪ್ರಕಾರ? ಅಲ್ಲ ಮಾರ್ರೆ, ಇವತ್ತೆ ನೀವು ಎಂತ ಮದ್ವೆದು ಅಲ್ಲ ಮಾರ್ರೆ, ಇದೇ ಇಂಟರ್ವ್ಯೂ ಯಾವ್ದು ಎಂತ ಇಂಟರ್ವ್ಯೂ ಆಕ್ಚುಲಿ? ನೀವು ಇದೇ ಇಂಟರ್ವ್ಯೂ ಕೇಳಿ ನನ್ಗೆ ಆಕ್ಚುಲಿ ನೀವೇ ಒಂದು ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಮಾಡ್ತೀರಾ, ಮದ್ವೆ ಫಿಕ್ಸ್ ನೀವೇ ಮಾಡ್ತೀರಾ ಅಂತ ನನ್ಗೆ ಫೀಲ್ ಆಗ್ತಾ ಉಂಟು. ಹಾಗೆ ಅಂತ ಇದ್ರೆ ಹೇಳಿ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಪರ್ಸನಲ್ ಆಗಿ ಮಾತಾಡೋಣ, ಹೊಳಗೆ ಇಲ್ಲಿ ಬೇಡ. ಇಲ್ಲ ಮಾಡ್ಲಿಕ್ಕೆ ಆಗುತ್ತಾ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ಇದೇನಾಗಿತ್ತು ಗೊತ್ತಾ, ಒಂದಷ್ಟು ಕಮೆಂಟ್ ಗಳು ಬಂದಿದೆ. ಸೊ ನಾನು ಅದಕ್ಕೆ ನಿಮ್ ಹತ್ರನೇ ಕ್ಲಾರಿಟಿ ತಗೊಳ್ಳೋಣ ಅಂತ ಹೇಳಿ ಲಿಸ್ಟ್ ಮಾಡಿದಷ್ಟೇ. ಗಿಲ್ಲಿಗೆ ನೀವು ಮತ್ತೆ ಕಾವ್ಯ ಅವ್ರು ಪ್ರಪೋಸ್ ಮಾಡಿದ್ರೆ ಯಾರ್ ಪ್ರಪೋಸಲ್ ನ ಒಪ್ಕೋಬಹುದು ನಿಮ್ಮ ಪ್ರಕಾರ ಅಂತ? ಅಯ್ಯೋ, ಅದೇ ನೀವು ಗಿಲ್ಲಿಗೆ ಕೇಳ್ಬೇಕಲ್ವಾ, ನನ್ಗೆ ಈಗ ಗೊತ್ತು ಗಿಲ್ಲಿ ಯಾರಿಗೆ ಚೂಸ್ ಮಾಡ್ತಾರೆ ಅಂತ. ಪ್ರಕಾರ ನನ್ಗೆ ಗೊತ್ತಿಲ್ಲ. ನಾನು ಕೂಡ ಇಲ್ಲ ಹೇಳಲಿಕ್ಕೆ ಆಗಲ್ಲ ನನ್ಗೆ. ಅಂದ್ರೆ ಇದೆ ಕ್ವೆಶನ್ಸ್ ಬೇಡ ಅನ್ಸುತ್ತೆ. ನೀವು ಪ್ಲೀಸ್ ಇದೆ ಕ್ವೆಶನ್ ನೀವು ಗಿಲ್ಲಿಗೆ ಕೇಳಿ, ನನ್ಗೆ ಉತ್ತರ ಬೇಕು. ಸುಮ್ನೆ ಜಸ್ಟ್ ಕಿಡ್ಡಿಂಗ್. ಎಸ್. ಗಿಲ್ಲಿ ಬಡವ ಅನ್ನೋ ಮುಖವಾಡ ಹಾಕೊಂಡಿ ಬಿಗ್ ಬಾಸ್ ಮನೇಲಿ ಕಾಲ ಕಳೆದ್ರು ಅನ್ನುವಂಥದ್ದು ಒಂದಷ್ಟು ಟ್ರೋಲ್ ಆಗಿತ್ತು. ಸೊ ಏನ್ ಹೇಳ್ತೀರಾ? ಅಯ್ಯೋ, ನಾನ್ ನಿಮ್ಗೆ ಎಂತ ಹೇಳಿದೀನಿ ಇವಾಗ? ನೀವು ನನ್ಗೆ ಹೇಳಿಲ್ವಾ ಇವರ ಹತ್ರ ಇಷ್ಟು ಬಟ್ಟೆ ಇತ್ತು? ಯಾಕೆ ಬಟ್ಟೆ ನೋಡಿ, ಅವರಿಗೆ ಹೇಗ ಕಂಫರ್ಟೇಬಲ್ ಇರ್ತಾರೆ ಅದೇ ಬಟ್ಟೆ ಹಾಕ್ತಾರೆ. ಅವರಿಗೆ ನೋಡಿ ನನ್ಗೆ ಅನ್ಸುತ್ತೆ ಅವ್ರಿಗೆ ಕಂಫರ್ಟೇಬಲ್ ಇರ್ಲಿಕ್ಕೆ ಇಷ್ಟ. ಅವರು ಹೀಗೆ ಅವರು ಕುತ್ಕೊಳ್ಳುದು. ಓಕೆನಾ? ತುಂಬಾ ಅವರು ಹೇಗಂದ್ರೆ ಅವರು ಅದಕ್ಕೆ ಎಲ್ಲ ಕೇರ್ ಮಾಡಲ್ಲ. ಯಾರು ಎಂತ ಕೂಡ ಹೇಳಿ ಅವರು ಕೇರ್ ಮಾಡಲ್ಲ. ನನಗೆ ಗೊತ್ತುಂಟು ಅವರು ಕಂಫರ್ಟೇಬಲ್ ಆಗಿ ಹೇಗ ಇದ್ದಾರೆ, ಹೇಗ ಕಂಫರ್ಟೇಬಲ್ ಅವರಿಗೆ ಚಿಕ್ಕ ಶಾರ್ಟ್ಸ್ ಆಗಲಿ, ಕಾಟನ್ ಟೀ ಶರ್ಟ್ ಆಗಲಿ, ಅವರು ಅವರ ಕಂಫರ್ಟೇಬಲ್ ಡ್ರೆಸ್ಸಲ್ಲಿ ಇದ್ದಾರೆ. ಸೊ ಅದಕ್ಕೆ ಅವರು ಬಡವ ಹೇಳ್ತಾರೆ, ಎಂತ ಹೇಳ್ತಾರೆ, ಅವರಿಗೆ ಎಂತ ಕೇರ್ ಕೂಡ ಆಗಲ್ಲ. ಎಸ್. ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಒಂದ್ ಚಾಲೆಂಜ್ ಹಾಕಿದ್ರು ನಿಮ್ಗೆ. ನಾನು 100 ಸಿನಿಮಾಗಳು ಮಾಡಿದೀನಿ, ನೀನ್ ಬರೀ ಯೂಟ್ಯೂಬ್ ಮಾಡಿದ್ಯಾ, ನಾನು ನಿನ್ನ ಕಳ್ಸೇ ಹೋಗೋದು ಮನೆಗೆ ಅಂದಿದ್ರು. ಏನ್ ಹೇಳ್ತೀರಾ ಆ ಚಾಲೆಂಜ್? ಅದಕ್ಕೆ ಎಂತ ಅವರು ಹೇಗಂದ್ರೆ ಅವರು ಸಿಟ್ಟು ಬಂದ್ರೆ ಅವರು ಬಡ 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 ಹೇಳ್ತಾರೆ. ಯಾವಾಗ ಅವರಿಗೆ ಕೂಡ ಗೊತ್ತಾಗಲ್ಲ ಎಂತ ಹೇಳ್ತಾರೆ ಅಂತ. ಅವರ ಮನಸ್ಸಲ್ಲಿ ಅದೇ ಎಲ್ಲ ಇರಲ್ಲ, ಬಾಯಲ್ಲಿ ಬಡ 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 ಹೇಳುದು. ಅವರಾಗೇನೆ ನಾನು ಕೂಡ. ಸೊ ಅದಕ್ಕೆ ನಾನು ಎಂತ ಇದೆ ನನ್ಗೆ ಕೂಡ ಬೇಜಾರು ಕೂಡ ಇಲ್ಲ. ಅವರು ಹೇಳಿದ್ರು, ನಾನು ಕೂಡ ಹೇಳಿದ್ದೀನಿ. ಅದೇ ಒಂದು ಮ್ಯೂಚುವಲ್ ಫೈಟ್ ಇತ್ತು. ಅವರು ಹೇಳಿದ್ದಾರೆ, ನಾನು ಕೂಡ ಒಂದು ಹೇಳ್ಬಿಟ್ಟಿದ್ದೀನಿ. ಸೊ ಅಲ್ಲಿ ಹೇಗಾಯ್ತು ಅಂದ್ರೆ ಅವರು ಹೇಳಿದ್ದಾರೆ ಓಕೆ, ಬಟ್ ಹೇಗಂದ್ರೆ ಅವರು ಕೂಡ ಹಾಗೇನೆ, ನನ್ನ ಹಾಗೇನೆ ಬಡ 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 ಹೇಳ್ತಾರೆ, ಮನಸ್ಸಲ್ಲಿ ಅಂತ ಇಲ್ಲ. ಸೊ ನನ್ಗೆ ಅಂತ ಫೀಲ್ ಆಗ್ಲಿಲ್ಲ, ಬೇಜಾರಿಲ್ಲ. ಎಸ್. ಬಿಗ್ ಬಾಸ್ ಮನೆಯೊಳಗೆ ನಿಮ್ಮ ವರ್ತನೆ ಬಗ್ಗೆ ಒಂದಷ್ಟು ಟೀಕೆಗಳು ಬಂದಿತ್ತು. ಏನ್ ಇವ್ರು ಹಿಂಗಿರ್ತಾರಲ್ಲ ಹಾಗಿರ್ತಾರಲ್ಲ ಅನ್ನುವಂಥದ್ದು. ಸೊ ಹಿಂಗೆ ಹಾಗೆ ಅಂದ್ರೆ ನಾನು ಆಗ್ಲೇ ಕೇಳ್ದಂಗೆ ಒಂದೇ ಡ್ರೆಸ್ ಹಾಕೋತಾರೆ, ಅಲ್ಲೇ ಕೂತಿರ್ತಾರೆ, ಆ ರೀತಿ ಒಂದಷ್ಟು ಟೀಕೆಗಳು ಬಂದಿತ್ತು. ಅದಕ್ಕೆ ಒಂದೇ ಡ್ರೆಸ್ ಹಾಕ್ತೀನಿ ಅಂತ? ಅಲ್ಲ, ಅಂದ್ರೆ ಅಲ್ಲೇ ಕೂತಿದ್ರೆ. ಅಯ್ಯೋ ಬಿಗ್ ಬಾಸ್, ನಾನು ಇಷ್ಟು ಬಟ್ಟೆ ಹಾಕಿದ್ದೀನಿ, ತೋರ್ಸದೇ ಇಲ್ವಾ? ಒಂದೇ ಬಟ್ಟೆದು ಗಡಿ ಟೆಲಿಕಾಸ್ಟ್ ಮಾಡಿದೀರಾ ನೀವು? ಅದೇ ನನ್ಗೆ ಗೊತ್ತಿಲ್ಲ ಮಾರೆ. ಅಲ್ಲಿ ಅದೇ ಬಿಗ್ ಬಾಸ್ ಎಂತ ಕಟ್ ಮಾಡಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ನನ್ಗೆ. ಒಂದೇ ಬಟ್ಟೆ, ಯಾವ್ದು ಬಟ್ಟೆ ಅದೇ? ಅದೊಂದು ಚೂಡಿದಾರ ಇತ್ತು ನೋಡಿ. ಹೌದಾ ಬಿಗ್ ಬಾಸ್? ಯಾಕೆ
ಅದೇ ನೀವು ಬಿಗ್ ಬಾಸ್ಗೆ ಕೇಳ್ಬೇಕು. ಖಂಡಿತ. ಅದಾದ ನಂತರ ಫಸ್ಟ್ ವೀಕ್ ಬರ್ತೀರಾ, ಅದಾದ್ಮೇಲೆ ಕಳಿಸ್ಕೊಡ್ತಾರೆ ಮನೆಗೆ. ಅದಾದ್ಮೇಲೆ ಬಂದಾದ್ಮೇಲೆ ಜಗಳಗಳೆಲ್ಲ ನೋಡಿದಾಗ ಈ ಕಡೆ ಇಲ್ಲಿರುವಂತವ್ರಿಗೆ ಹೆಂಗೆ ಅಂದ್ರೆ ಈ TRP ಗೋಸ್ಕರ ಜಗಳ ಮಾಡ್ತಾ ಇದಾರ ಅನ್ನುವಂತ ಮಾತುಗಳು ಬರ್ತಾ ಇತ್ತು. ಏನ್ ಹೇಳ್ತೀರಿ? ಇಲ್ಲ TRP ಅಲ್ಲ, ನಾನು ಸತ್ಯ ಹೇಳ್ತೀನಿ ನಿಮ್ಗೆ, ನಾವು ಒಳ್ಳೆನೇ ಇರ್ತೀವಿ. ಬಟ್ ಒಂದು ಸತಿ ನಾಮಿನೇಷನ್ ಬರುತ್ತೆ ಅಲ್ವಾ, ನಾಮಿನೇಷನ್ ಅಲ್ಲಿ ಎಂತ ಆಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ವಿಷಯ ಒಂದು ನೋಟಿಸ್ ಮಾಡಿ ನಮ್ಮ ಮನಸ್ಸಲ್ಲಿ ಇಟ್ಬಿಡ್ತೀವಿ. ಆ ಟೈಮಲ್ಲಿ ಎಂತಾಗುತ್ತೆ, ನಾಮಿನೇಷನ್ ಅಲ್ಲಿ ನಮಗೆ ಒಂದು ಇವತ್ತೇ ಬೇಕು ಅಲ್ಲ ಹೇಳಲಿಕ್ಕೆ ಬೇಕಿದ್ರೆ ಆ ಟೈಮಲ್ಲಿ ನಾವು ಅದೇ ಒಂದೊಂದು ನೋಟಿಸ್ ಮಾಡಿದ್ದೀವಿ ಅಲ್ವಾ, ಅದೇ ಹೇಳ್ಬಿಡ್ತೀವಿ. ಅದೆಂತಾಗುತ್ತೆ, ಮುಂಚೆ ಜನಕ್ಕೆ ಸ್ವಲ್ಪ ಈಗೋ ಹರ್ಟ್ ಆಗುತ್ತೆ. ಅವರು ಯಾಕೆ ನನಗೆ ಹಾಗೆ ಹೇಳಿದ್ರು, ಯಾಕೆ ಅವರು ಹಾಗೆ ಥಿಂಕ್ ಮಾಡಿದ್ರು ಅಂತ ಅವರು ಕೂಡ ಮನಸ್ಸಲ್ಲಿ ಇರ್ತಾರೆ. ಚಿಕ್ಕ ಒಂದು ಪ್ರಾಬ್ಲಮ್ ಆದರೆ ಅದೇ ಚಿಕ್ಕ ಒಂದು ಪ್ರಾಬ್ಲಮ್ ಆದರೆ ಅಲ್ಲಿ ಎಲ್ಲ ಟಾಪಿಕ್ ಒಳಗೆ ಬರುತ್ತೆ. ಓಕೆನಾ, ಅವರು ಕೂಡ ಮನಸ್ಸಲ್ಲಿ ಇರ್ತಾರೆ, ನಾನು ಕೂಡ ಮನಸ್ಸಲ್ಲಿ ಇರ್ತೀನಿ. ಅದೇ ಚಿಕ್ಕ ಒಂದು ರೀಸನ್ ಸಾಕು ದೊಡ್ಡ ಗಲಾಟೆ ಆಗ್ಲಿಕ್ಕೆ. ಸೊ ಅದೇ ಆಗುತ್ತೆ, ಗೊತ್ತಾಯ್ತಾ? TRP VRP ಮನೆಯಲ್ಲಿ ಹೋಗ ನಂತರ ಅದೆಲ್ಲ ತಲೆಯಲ್ಲಿ ಬರಲ್ಲ, ಸತ್ಯ ಹೇಳ್ತೀನಿ ಬರಲ್ಲ. ಅದೇ ನ್ಯಾಚುರಲ್ ಗಲಾಟೆ, ನ್ಯಾಚುರಲ್ ಸಿಚುವೇಶನ್. ನಮಗೆ ಕೂಡ ಇಷ್ಟ ಇಲ್ಲ ಅಪ್ಪ ಗಲಾಟೆ ಎಲ್ಲ ಮಾಡಲಿಕ್ಕೆ, ಆ ಪರಿಸ್ಥಿತಿಯೇ ಹಾಗೆ ಬರುತ್ತೆ. ಬಿಗ್ ಬಾಸ್ ಹೇಳ್ತಾರೆ ಮೆಣಸಿನಕಾಯಿ ಹಾಕಿ, ಮೆಣಸಿನಕಾಯಿ ಹಾಕುವಾಗ ರೀಸನ್ ಹೇಳ್ಬೇಕು, ರೀಸನ್ ಕೊಡುವಾಗ ಅವರು ಅಕ್ಸೆಪ್ಟ್ ಮಾಡ್ತಾರಾ? ಅವ್ರಿಗೆ ನೋವು ಆಗಲ್ವಾ, ಇವಳು ಯಾಕೆ ನನಗೆ ಹಾಗೆ ಹೇಳಿದ್ರು, ಅವರು ಕೂಡ ಹಾಗೆ ಹೇಳ್ತಾರೆ. ಸೊ ಅಲ್ಲಿಯೇ ಜಗಳ ಆಗುತ್ತೆ, ನ್ಯಾಚುರಲ್ ಗಲಾಟೆ. ಹೌದು.